ಅಣ್ಣ ತಮ್ಮಂದಿರು ಬೆಳಿತಾ ಬೆಳಿತಾ ದಾಯಾದೆಗಳು ಅನ್ನುವಂಥ ಮಾತು ಈ ಸ್ಟೋರಿಗೆ ಕಂಪ್ಲೀಟ್ ಆಗಿ ಮ್ಯಾಚ್ ಆಗ್ತಾ ಇದೆ. ಕಾರಣ ಆ ಕುಟುಂಬ ಆರಾಮಾಗಿತ್ತು, ಬಟ್ ಜಮೀನು ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಕುಟುಂಬದಲ್ಲಿ ಕಲಹ ಏರ್ಪಡುತ್ತೆ. ಆ ಕಲಹ ಈಗ ಕೊಲೆಯಲ್ಲಿ ಅಂತ್ಯವಾಗಿದೆ. ಈ ಕುರಿತ ಒಂದು ವರದಿ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಅಂತ ಒಳಗೊಳಗೆ ಸ್ಕೀಮ್ ಆಗ್ತಾರೋ, ಒಂದೇ ತಟ್ಟೆಲ್ ಅನ್ನ ತಿಂದು ಮೂರ್ತ ಇರ್ತಾರೋ. ಹೀಗೆ ಫೋಟೋದಲ್ಲಿ ಕಾಣ್ತಾ ಇರೋ ಈ ವ್ಯಕ್ತಿ ಶಿವರಾಜ್. ಈತನೇ ನೋಡಿ ಜಮೀನು ವಿಚಾರಕ್ಕೆ ಕೊಲೆಯಾದ ವ್ಯಕ್ತಿ. ಯಾರೋ ಬೇರೆಯವರು ಕೊಲೆ ಮಾಡಿಲ್ಲ, ಸ್ವಂತ ಮಾವನ ಮಗನೇ ಕೊಲೆ ಮಾಡಿರೋದು. ಹೌದು, ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನ ಭೂಮಿಶೆಟ್ಟಿಹಳ್ಳಿಯಲ್ಲಿ ಈ ಘಟನೆ ನಡೆದಿರೋದು. ಕಳೆದ ಹಲವು ದಿನಗಳಿಂದ ಇದೇ ಗ್ರಾಮಕ್ಕೆ ಸೇರಿದ ಜಮೀನು ಹಾಗೂ ಸೈಟಿನ ವಿಚಾರಕ್ಕಾಗಿ ಕೊಲೆಯಾದ ಶಿವರಾಜ್ ಹಾಗೂ ಬಾಮೈದ ನರೇಶ್ ನಡುವೆ ಜಗಳ ನಡೀತಿತ್ತು. ಆ ರಾತ್ರಿ ಕೂಡ ಜಗಳ ನಡೆದಿದ್ದು, ನರೇಶ್ ತನ್ನ ಮಾವ ಶಿವರಾಜ್ನನ್ನ ಚಾಕುವಿನಿಂದ ಇರಿದು ಕೊಲೆ ಮಾಡಿದ್ದಾನೆ. ಇನ್ನು ಇದೇ ವಿಚಾರಕ್ಕಾಗಿ ಕಳೆದ 6 ತಿಂಗಳಿಂದ ನರೇಶ್ ಹಾಗೂ ಶಿವರಾಜ್ ನಡುವೆ ಆಗಾಗ ಗಲಾಟೆಗಳು ನಡೆಯುತ್ತಿತ್ತು. ಗಲಾಟೆ ವೇಳೆ ಲಾಂಗ್ ಹಾಗೂ ಮಚ್ಚಿನಿಂದ ಕೊಲೆ ಮಾಡುವುದಾಗಿ ಈ ಹಿಂದೆಯೇ ನರೇಶ್ ಶಿವರಾಜ್ಗೆ ವಾರ್ನಿಂಗ್ ಕೂಡ ಮಾಡಿದ್ದ. ತಡರಾತ್ರಿ ನಡೆದ ಗಲಾಟೆಯಲ್ಲಿ ಕೊನೆಗೂ ಶಿವರಾಜ್ ಕೊಲೆಯಾಗಿದ್ದಾನೆ. ಸ್ಥಳಕ್ಕೆ ಭೇಟಿ ನೀಡಿದ ಕೆಂಚಾರ್ಲಹಳ್ಳಿ ಪೊಲೀಸರು ಪರಿಶೀಲನೆ ನಡೆಸಿದ್ದಾರೆ. ಒಂದು ಎಕರೆ ಜಮೀನಿನ ಪೈಕಿ 1 ಗುಂಟೆ ಮಾತ್ರ ಇಬ್ಬರ ನಡುವೆ ವಿವಾದಕ್ಕೆ ಕಾರಣವಾಗಿತ್ತು. ಆದರೆ ಸ್ವಂತ ಮಾವ ಎಂದು ನೋಡದೆ ಕೊಲೆ ಮಾಡಿರೋದಂತೂ ದುರಂತವೇ ಸರಿ. ಕೊಲೆ ಮಾಡಿದ ಬಳಿಕ ಆರೋಪಿ ನರೇಶ್ ಆಂಧ್ರಕ್ಕೆ ಪರಾರಿಯಾಗ್ತಿದ್ದ. ಎಚ್ಚೆತ್ತುಕೊಂಡ ಪೊಲೀಸರು ಕೂಡಲೇ ಆರೋಪಿ ನರೇಶ್ನನ್ನ ಬಂಧಿಸಿದ್ದಾರೆ. ರಾಜಪ್ಪ, ಗ್ಯಾರಂಟಿ ನ್ಯೂಸ್, ಚಿಕ್ಕಬಳ್ಳಾಪುರ.